ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಈ ಕೃಪಾ ಸಮಯದಲ್ಲಿ ಆತನ ವಾಕ್ಯಗಳನ್ನು ಅಧ್ಯಯನ ಮಾಡುವುದಕ್ಕೆ ನಮ್ಮನ್ನು ಆತನು ಜೊತೆ ಸೇರಿಸಿದಕ್ಕಾಗಿ ಆತನನ್ನು ಕೊಂಡಾಡೋಣ. ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಮೊದಲಿನ 8 ವಚನಗಳಲ್ಲಿ ಸಬ್ಬತ್ ದಿನ, 6 ದಿನಗಳಲ್ಲಿ ದೇವರ ಸೃಷ್ಟಿಯ ವಿಷಯಗಳನ್ನು ಎತ್ತಿ ತೋರಿಸುವುದನ್ನು ತಿಳಿದುಕೊಂಡು ಆತ್ಮೀಕವಾಗಿ ಬಲ ಹೊಂದುವ ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ದೇವರ ಆತ್ಮನ ಸಹಾಯದಿಂದ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕೀರ್ತನೆಗಳು 103, 11ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 26ನೇ ವಚನದಿಂದ 31ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅವುಗಳ ಮೂಲಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಆಶೀರ್ವದಿಸಲ್ಪಟ್ಟಿದ್ದೇವೆ. ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಪ್ರಿಯರೇ, ಇಂದು ನಾವು ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯವನ್ನು ಆರಂಭಿಸೋಣ. ಇಂದಿನ ಕಾರ್ಯಕ್ರಮದಲ್ಲಿ 2ನೇ ಅಧ್ಯಾಯದ ಮೊದಲಿನ 8 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿಯವರೆಗೂ ನಮ್ಮನ್ನು ಮಾರ್ಗದರ್ಶಿಸಿ ತನ್ನ ಕೃಪೆಯಿಂದ ನಡೆಸಿದ ತಂದೆಯಾದ ದೇವರು ಈ ದಿನವೂ ಸಹ ನಮ್ಮನ್ನು ತನ್ನ ಆತ್ಮನ ಮೂಲಕ ಮಾರ್ಗದರ್ಶಿಸಿ ನಡೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಮುಂದೆ ಸಾಗೋಣ. ಪ್ರಿಯರೇ, 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸಬ್ಬತ್ ದಿನ ಪುನರ್ಸ್ಥಾಪನೆಯ ಮೊದಲಿನ 5 ದಿನಗಳ ಸಾರಾಂಶ ಎಂಬುದಾಗಿದೆ. ಇದರ ಮುಖ್ಯ ವಿಷಯ ಸಬ್ಬತ್ ದಿನ, ಸೃಷ್ಟಿಯ ಮೊದಲ 5 ದಿನಗಳ ಸಾರಾಂಶ, ಮನುಷ್ಯನ ಸೃಷ್ಟಿ, ಮನುಷ್ಯನ ಮೇಲೆ ಇರಿಸಲಾದ ಷರತ್ತು ಮತ್ತು ಸ್ತ್ರೀಯ ಸೃಷ್ಟಿ ಎಂಬುದೇ. ಪ್ರಿಯರೇ, ಈ ಅಧ್ಯಾಯದಲ್ಲಿ ದೈವಿಕ ಪ್ರಕಟಣೆಯ ಒಂದು ಶ್ರೇಷ್ಠ ತತ್ವವು ಮೊದಲ ಬಾರಿಗೆ ಕಂಡುಬರುತ್ತದೆ. ಆದರೆ ಅದು ದೇವರ ವಾಕ್ಯದಲ್ಲಿ ಮತ್ತೆ ಮತ್ತೆ ಕಂಡುಬರುತ್ತದೆ. ಇದು ದೈವ ಪ್ರೇರಣೆಯ ಒಂದು ಹೆಬ್ಬೆರಳ ಗುರುತು ಆಗಿದೆ. ಇದು ಪುನರಾವರ್ತನೆಯ ಕಾನೂನು ಅಥವಾ ಪುನರಾವರ್ತನೆಯ ನಿಯಮ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ದೇವರ ಆತ್ಮನು ದೇವರ ವಾಕ್ಯವನ್ನು ನೀಡುವಾಗ ಮಹಾನ್ ಸತ್ಯಗಳು ಮತ್ತು ವಾಸ್ತವಾಂಶಗಳ ಸರಣಿಯನ್ನು ಸಂಕ್ಷಿಪ್ತವಾಗಿ ಹೇಳುವ ಅಭ್ಯಾಸವನ್ನು ಹೊಂದಿದೆ. ನಂತರ ಆತನು ಹಿಂತಿರುಗಿ ಬಂದು ಆ ಸರಣಿಯಿಂದ ಅತೀ ಮುಖ್ಯವಾದ ವಿಷಯವನ್ನು ಆರಿಸಿಕೊಂಡು ಆ ನಿರ್ದಿಷ್ಟ ವಿಷಯದ ಬಗ್ಗೆ ವಿವರಿಸುತ್ತಾನೆ ಮತ್ತು ವಿಸ್ತರಿಸುತ್ತಾನೆ. ಪ್ರಿಯರೇ, ಆತನು ಈಗ ಅಧ್ಯಾಯ 1ರಲ್ಲಿ ನೀಡಲಾದ ಸೃಷ್ಟಿಯ 6 ದಿನಗಳೊಂದಿಗೆ ಅಧ್ಯಾಯ 2ರಲ್ಲಿ ಇದನ್ನೇ ಮಾಡಲು ಹೊರಟಿದ್ದಾನೆ. ಇದೇ ತತ್ವವನ್ನು ಧರ್ಮೋಪದೇಶ ಕಾಂಡದ ಪುಸ್ತಕದಲ್ಲಿ ನಾವು ನೋಡಬಹುದು. ಅರಣ್ಯದಲ್ಲಿ 40 ವರ್ಷಗಳ ಅನುಭವದ ನಂತರ ಧರ್ಮೋಪದೇಶ ಕಾಂಡವು ನಿಯಮದ ವ್ಯಾಖ್ಯಾನವಾಗಿದೆ. ಧರ್ಮೋಪದೇಶ ಕಾಂಡವು ಕೇವಲ ನಿಯಮದ ಪುನರಾವರ್ತನೆಯಲ್ಲ, ಬದಲಿಗೆ ಅದರ ವ್ಯಾಖ್ಯಾನವಾಗಿದೆ. ಅದೇ ರೀತಿ ಪ್ರಿಯರೇ, ನಮಗೆ ಕೇವಲ 1 ಮಾತ್ರವಲ್ಲದೆ 4 ಸುವಾರ್ತೆಗಳನ್ನು ನೀಡಲಾಗಿದೆ. ಪ್ರಿಯರೇ, ದೇವರ ವಾಕ್ಯದುದ್ದಕ್ಕೂ ಈ ವಿಧಾನವನ್ನು ಮತ್ತೆ ಮತ್ತೆ ಅನುಸರಿಸಲಾಗಿದೆ. ಮುಂದುವರಿದ ನಾವು ಸಬ್ಬತ್ ದಿನ ಎಂಬ ವಿಚಾರವನ್ನು ನೋಡೋಣ. ಅಧ್ಯಾಯ 2ರಲ್ಲಿ ಸೃಷ್ಟಿಯ 6 ದಿನಗಳಿಂದ ಎತ್ತಿ ತೋರಿಸಲಾಗಿರುವುದು ಮನುಷ್ಯನಿಗೆ ಸಂಬಂಧಿಸಿದ ವಿಷಯ ಮತ್ತು ನಾವು ಸಬ್ಬತ್ ದಿನದಿಂದ ಪ್ರಾರಂಭಿಸುತ್ತೇವೆ ಎಂಬುದು. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಹೀಗೆ ಭೂಮಿಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಎಂಬುದೇ. ಪ್ರಿಯರೇ, ಸಬ್ಬತ್ ದಿನದ ಪ್ರಾಮುಖ್ಯತೆಯನ್ನು ಕಡೆಗಣಿಸಬೇಡಿ. ದೇವರು ತನ್ನ ಕೆಲಸದಿಂದ ವಿಶ್ರಾಂತಿ ಹೊಂದಿದನು ಎಂದರೆ ಏನು? ದೇವರು ದಣಿದು 7ನೇ ದಿನದಲ್ಲಿ ವಿಶ್ರಾಂತಿ ಪಡೆಯಲು ಕುಳಿತು, ಇದು ದೊಡ್ಡ ವಾರವಾಗಿತ್ತು,
ನಾನು 40 ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ದೇನೆ ಮತ್ತು ನಾನು ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ ಎಂದು ಹೇಳಿದನು ಎಂದರ್ಥವೇ ಅಲ್ಲ ಪ್ರಿಯರೇ. ನೀವು ಅದನ್ನು ಹಾಗೆ ನೋಡಿದರೆ ಅದು ಸಂಪೂರ್ಣ ಅರ್ಥಹೀನವಾಗಿದೆ. ಹೌದು, ದೇವರು ಸೃಷ್ಟಿ ಕಾರ್ಯವನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದು ನಿಜ. ನೋಡಿರಿ, ದೇವರು 6 ದಿವಸಗಳ ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿದ ನಂತರ ಆತನು ಅದನ್ನು ನೋಡಿದನು. ಅದೆಲ್ಲವೂ ಒಳ್ಳೆಯದೇ ಆಗಿತ್ತು. ಇನ್ನೇನು ಹೆಚ್ಚಿನದನ್ನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅನೇಕ ಸಾರಿ ದಿನದ ಅಂತ್ಯದಲ್ಲಿ ನಮ್ಮ ಕಚೇರಿಯಿಂದ ಹೊರಗಡೆ ಬರುವಾಗ ನಮ್ಮ ಕೆಲಸವು ಇನ್ನೂ ಮುಗಿದಿರುವುದಿಲ್ಲ. ಇಂದಿನವರೆಗೂ ನಾನು ಕೂತುಕೊಂಡು ಅಬ್ಬಾ, ನನ್ನ ಕೆಲಸವು ಸಂಪೂರ್ಣವಾಗಿ ಮುಗಿದು ಬಿಟ್ಟಿತು ಎಂಬುದಾಗಿ ಹೇಳಿರುವುದೇ ಇಲ್ಲ. ಆದರೆ ದೇವರು ಅದನ್ನು ಮಾಡಿದನು. 6 ದಿವಸಗಳ ತನ್ನ ಸೃಷ್ಟಿ ಕಾರ್ಯದ ನಂತರ 7ನೇ ದಿವಸ ಆತನು ವಿಶ್ರಮಿಸಿಕೊಂಡನು. ಯಾಕೆಂದರೆ ತನ್ನ ಕೆಲಸವು ಪರಿಪೂರ್ಣವಾಗಿ ಮುಗಿದು ಹೋಗಿತ್ತು ಎಂದು. ಇದು ಶ್ರೇಷ್ಠವಾದ ಆತ್ಮಿಕಾಸಕ್ತಿಗಳಲ್ಲಿ ಒಂದಾಗಿರುತ್ತದೆ. ವಿಶ್ವಾಸಿಗಳಾದ ನಾವು ಆತನ ಪರಿಪೂರ್ಣ ವಿಮೋಚನೆಯಲ್ಲಿ ಸೇರಿದಾಗ ವಿಶ್ರಾಂತಿಯಲ್ಲಿ, ಅಂದರೆ ಆತನ ಸಬ್ಬತ್ತಿನಲ್ಲಿ ಸೇರಿಕೊಳ್ಳುವರಾಗಿದ್ದೇವೆ ಎಂದು ಇಬ್ರಿಯರ ಪುಸ್ತಕವು ನಮಗೆ ತಿಳಿಸುತ್ತದೆ. ಪ್ರಿಯರೇ, ಆತನು ನನಗಾಗಿ ನಮಗಾಗಿ 2000 ವರ್ಷಗಳ ಹಿಂದೆಯೇ ಶಿಲುಬೆಯ ಮೇಲೆ ಸತ್ತನು ಮತ್ತು ನಾವು ಸೇರಬೇಕಾದ ವಿಮೋಚನೆಯನ್ನು ನಮಗೆ ನೀಡುತ್ತಾನೆ. ಆದ್ದರಿಂದಲೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ ಹೇಳುತ್ತಾನೆ. ಪ್ರಿಯರೇ, ನಾನು ರಕ್ಷಿಸಲ್ಪಡುವುದಕ್ಕಾಗಿ ನನ್ನ ಚಿಕ್ಕ ಬೆರಳನ್ನು ಸಹ ಎತ್ತಲಿಲ್ಲ. ಯೇಸು ಕ್ರಿಸ್ತನೇ ಅದನ್ನು ಮಾಡಿದನು. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಎಲ್ಲವನ್ನು ಪಾವತಿಸಿದನು. ಆತನಿಗೆ ನಾನು ಋಣಿಯಾಗಿದ್ದೇನೆ. ಪಾಪವು ಕಡುಗೆಂಪು ಕಲೆ ಬಿಟ್ಟಿತು, ಆತನು ಅದನ್ನು ಹಿಮದಂತೆ ಬಿಳುಪು ಮಾಡಿದನು ಎಂದು ಶ್ರೀಮತಿ H.M. ಹಾಲ್ ರವರು ಹೇಳಿದ್ದಾರೆ. ಪ್ರಿಯರೇ, ಮುಂದಕ್ಕೆ ನಾವು ಪುನರ್ಸ್ಥಾಪನೆಯ ಮೊದಲಿನ 5 ದಿನಗಳ ಸಾರಾಂಶ ಎಂಬ ವಿಚಾರವನ್ನು ನೋಡೋಣ. ಪ್ರಿಯ ದೇವಜನರೇ, ನಾವು ವಾಸಿಸುವ ಈ ವಿಶಾಲವಾದ ವಿಶ್ವವು ಬಿಲಿಯಾಂತರ ವರ್ಷಗಳಿಂದಲೇ ಅಸ್ತಿತ್ವದಲ್ಲಿ ಇತ್ತು. ಆದರೆ ಈ ಭೂಮಿಗೂ ಮತ್ತು ಸೃಷ್ಟಿಯ ಹೆಚ್ಚಿನ ಭಾಗಕ್ಕೂ ಯಾವುದೋ ಒಂದು ಸಂಭವಿಸಿತು ಎಂಬುದಾಗಿ ತಿಳಿಯುವವರಾಗಿದ್ದೇವೆ. ಇದರ ಪರಿಣಾಮವಾಗಿ ದೇವರು ಒಳಗೆ ಪ್ರವೇಶಿಸಿ ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸಿ ಅವ್ಯವಸ್ಥತೆಯಿಂದ ಇದ್ದ ವಿಶ್ವವನ್ನು ತೆಗೆದನು. ಪ್ರಿಯರೇ, ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಇದೇ ಭೂಮ್ಯಾಕಾಶಗಳ ನಿರ್ಮಾಣ ಚರಿತ್ರೆ ಎಂಬುದಾಗಿ. ದೇವರಾದ ಕರ್ತನು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ದಿನದಲ್ಲಿ ಆಕಾಶ ಮಂಡಲದ ಮತ್ತು ಭೂಮಿಯ ಹುಟ್ಟು ಹೀಗಾಯಿತು. ಮುಂದುವರೆದ ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೋವ ದೇವರು ಭೂಮಿಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ. ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು ಎಂಬುದೇ. ಪ್ರಿಯರೇ, ವಾಸ್ತವವಾಗಿ ಹುಟ್ಟು ಎಂಬ ಪದದ ಅರ್ಥ ಸಂತತಿ ಅಥವಾ ಕುಟುಂಬಗಳು. ಆದಿಕಾಂಡವು ಕೇವಲ ಪ್ರಾರಂಭಗಳ ಪುಸ್ತಕವಲ್ಲ, ಆದರೆ ಕುಟುಂಬಗಳ ಪುಸ್ತಕವೂ ಆಗಿದೆ. ದೇವರಾದ ಕರ್ತನು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ದಿನದಲ್ಲಿ ಆಕಾಶ ಮಂಡಲದ ಮತ್ತು ಭೂಮಿಯ ಕುಟುಂಬಗಳು ಹೀಗಿದ್ದವು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯನು ಭೂಮಿಯ ಮೇಲೆ ಬರುವ ಬಹಳ ಹಿಂದೆಯೇ ಇದೆಲ್ಲವೂ ಇಲ್ಲಿತ್ತು ಮತ್ತು ನಾವು ಈಗ ಅಧ್ಯಾಯ 1ರಲ್ಲಿ ದೇವರ ಉದ್ದೇಶವನ್ನು ಕಂಡುಹಿಡಿಯಲು ಪ್ರಾರಂಭಿಸಬಹುದು. ಅಧ್ಯಾಯ 1ರಲ್ಲಿ ದೇವರು ತಾನು ಸೃಷ್ಟಿಸಲಿರುವ ಮನುಷ್ಯನಿಗಾಗಿ ಮನೆಯನ್ನು ಸಿದ್ಧಪಡಿಸುತ್ತಿದ್ದನು. ತಾನು ಸಿದ್ಧಪಡಿಸಿದ ಸ್ಥಳಕ್ಕೆ ಈ ಮನುಷ್ಯನನ್ನು ಕಳುಹಿಸಲು ದೇವರು ಈಗ ಸಿದ್ಧನಾಗುತ್ತಿದ್ದಾನೆ. ಮುಂದಕ್ಕೆ ನಾವು ಮನುಷ್ಯನ ಸೃಷ್ಟಿ ಎಂಬ ವಿಚಾರವನ್ನು ನೋಡೋಣ. ಮೊದಲ ಅಧ್ಯಾಯದಲ್ಲಿ ನಾವು ಏನೂ ಇಲ್ಲದಿರುವುದನ್ನು ನೋಡಿದ್ದೇವೆ ಮತ್ತು ನಂತರ ನಿರ್ಜೀವ ವಸ್ತುಗಳು ಅಸ್ತಿತ್ವಕ್ಕೆ ಬಂದವು.
ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಸೃಷ್ಟಿಯಲ್ಲಿ ಮುಂದಿನ ಹಂತವು ಸಾವಯವವಾಗಿತ್ತು, ಅಂದರೆ ಜೀವದ ಸೃಷ್ಟಿ. ದೇವರು ದೊಡ್ಡ ತಿಮಿಂಗಿಲಗಳನ್ನು ಮತ್ತು ನಂತರ ಎಲ್ಲ ಪ್ರಾಣಿ ಜೀವಗಳನ್ನು ಸೃಷ್ಟಿಸಿದನು ಎಂದು ಹೇಳುವ 21ನೇ ವಚನದಲ್ಲಿ ನಾವು ಅದನ್ನು ನೋಡಿದ್ದೇವೆ. ಆತನು ಪ್ರಾಣಿ ಜೀವವನ್ನು ಸೃಷ್ಟಿಸಿದನು, ಆದರೆ ಸಸ್ಯ ಜೀವವು ನಾಶವಾಗಿರಲಿಲ್ಲ ಎಂದು ತೋರುತ್ತದೆ. ಮತ್ತು ಪುನರ್ಸೃಷ್ಟಿಯ ಸಮಯದಲ್ಲಿ ಬೀಜವು ಈಗಾಗಲೇ ಭೂಮಿಯಲ್ಲಿತ್ತು. ನಾನು ಕಟ್ಟುನಿಟ್ಟಿನ ಅಭಿಪ್ರಾಯವನ್ನು ಹೇಳಲು ಬಯಸುವುದಿಲ್ಲ, ಆದರೆ ಇಲ್ಲಿನ ಸೂಚನೆ ಇದೇ ಆಗಿರಬಹುದು. ಈ ವಿಷಯದಲ್ಲಿ ದೇವರು ನಮಗೆ ಬಹಳ ಕಡಿಮೆ ಹೇಳಿದ್ದಾನೆ. ನಂತರ ಮನುಷ್ಯನು ಸೃಷ್ಟಿಯಲ್ಲಿ ಮುಂದಿನ ಹಂತವಾಗಿದ್ದಾನೆ. ನಿಜವಾಗಿಯೂ ಯಾವುದೇ ನೈಸರ್ಗಿಕ ಪರಿವರ್ತನೆ ಇಲ್ಲ ಮತ್ತು ವಿಕಾಸವಾದವು ಭೂಮಿಯ ಮೇಲೆ ಹೋಮೋ ಸೆಫಿಯನ್ಸ್ನ ಗೋಚರತೆಗೆ ಕಾರಣವಾಗುವ ಅಂತರವನ್ನು ಸೇತುವೆಯಾಗಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಿಯರೇ, ಮನುಷ್ಯನ ಆಗಮನಕ್ಕಾಗಿ ಭೂಮಿಯನ್ನು ಸಿದ್ಧಪಡಿಸಲಾಯಿತು. ಮುಂದುವರಿದ ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಇದು ಮನುಷ್ಯನ ಸೃಷ್ಟಿಯ ವಿಧಾನ ಮತ್ತು ದೇವರು ನಮಗೆ ಹೇಳಿರುವ ವಿಷಯದಲ್ಲಿ ನಾವು ಸೀಮಿತರಾಗಿದ್ದೇವೆ. ಶಾರೀರಿಕವಾಗಿ ಮನುಷ್ಯನನ್ನು ನೆಲದ ಮಣ್ಣಿನಿಂದ ತೆಗೆದುಕೊಳ್ಳಲಾಯಿತು. ನಮ್ಮ ದೇಹಗಳು ಸುಮಾರು 15 ಅಥವಾ 16 ರಾಸಾಯನಿಕ ಅಂಶಗಳಿಂದ ಮಾಡಲ್ಪಟ್ಟಿದೆ ಎಂಬುದು ಬಹಳ ಆಸಕ್ತಿದಾಯಕವಾಗಿದೆ. ಆ ರಾಸಾಯನಿಕ ಅಂಶಗಳು ನೆಲದಲ್ಲಿ ಇವೆ. ಮನುಷ್ಯನ ಭೌತಿಕ ಭಾಗವನ್ನು ಭೂಮಿಯ ಧೂಳಿನಿಂದ ತೆಗೆದುಕೊಳ್ಳಲಾಯಿತು. ನಾವು ತಯಾರಿಸಲ್ಪಟ್ಟಿರುವ ಪ್ರತ್ಯೇಕ ರಾಸಾಯನಿಕ ಅಂಶಗಳಾಗಿ ನಮ್ಮನ್ನು ಬೇರ್ಪಡಿಸಿದರೆ ಹಣದ ದೃಷ್ಟಿಯಿಂದ ನಾವು ಬಹಳ ಕಡಿಮೆ ಮೌಲ್ಯವನ್ನು ಹೊಂದಿರುತ್ತೇವೆ. ನಾನು ಸಾಮಾನ್ಯವಾಗಿ 300 ರೂಪಾಯಿ ಎಂದು ಹೇಳಬಹುದು, ಆದರೆ ಹಣದುಬ್ಬರವು ಈ ಅಂಕಿ ಅಂಶವನ್ನು ಸ್ವಲ್ಪ ಹೆಚ್ಚಿಸಿದೆ. ನಾವು ಭೂಮಿಯ ಧೂಳಿನಿಂದ ಮಾಡಲ್ಪಟ್ಟಿರುವುದರಿಂದ ನಮ್ಮ ದೈಹಿಕ ಮೌಲ್ಯವಾದ ವ್ಯಾಪ್ತಿ ಅದು. ಪ್ರಿಯರೇ, ಆದರೆ ಮನುಷ್ಯನು ಕೇವಲ ಧೂಳಿಗಿಂತ ಹೆಚ್ಚಿನವನು. ಶಾರೀರಿಕವಾಗಿ ಅವನು ಧೂಳು ಮತ್ತು ಧೂಳಿಗೆ ಹಿಂತಿರುಗುತ್ತಾನೆ, ಆದರೆ ಅವನ ಆತ್ಮವು ದೇವರ ಬಳಿಗೆ ಹೋಗುತ್ತಿದೆ. ಏಕೆಂದರೆ ದೇವರು ಅವನ ಮೂಗಿನೊಳಗೆ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಜೀವವುಳ್ಳ ಆತ್ಮನಾದನು. ದೇವರು ಅವನೊಳಗೆ ಜೀವಶ್ವಾಸವನ್ನು ಊದಿದನು. ದೇವರು ಮನುಷ್ಯನಿಗೆ ದೈಹಿಕ ಅಥವಾ ಮಾನಸಿಕವಾದ ಜೀವವನ್ನು ಕೊಟ್ಟನು ಮತ್ತು ನಂತರ ಆತನು ಅವನಿಗೆ ಆಧ್ಯಾತ್ಮಿಕವಾದ ಜೀವವನ್ನು ಕೊಟ್ಟನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಮನುಷ್ಯನು ಈಗ ತನ್ನ ಸೃಷ್ಟಿಕರ್ತನೊಂದಿಗೆ ಅದ್ಭುತ ಸಂಬಂಧಕ್ಕೆ ಬಂದಿದ್ದಾನೆ. ಅವನು ತನ್ನ ಅಸ್ತಿತ್ವದಲ್ಲಿ ದೇವರನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಇದು ಮನುಷ್ಯನನ್ನು ದೇವರ ಸೃಷ್ಟಿಯಲ್ಲಿ ಕಂಡುಬರುವ ಎಲ್ಲ ಇತರ ಜೀವಿಗಳಿಗಿಂತ ಪ್ರತ್ಯೇಕಿಸುತ್ತದೆ. ಪ್ರಿಯರೇ, ನಮಗೆ ತಿಳಿದಿರುವಂತೆ ಸಹಜವಾಗಿ ದೇವತೆಗಳಿದ್ದಾರೆ, ಆದರೆ ನಾವು ಅವರ ಬಗ್ಗೆ ಬಹಳ ಕಡಿಮೆ ತಿಳಿದಿದ್ದೇವೆ. ದೈವಿಕ ವಿಕಾಸವಾದಿಗಳು ಮಾನವ ಕುಲವು ಈ ಹಂತದವರೆಗೆ ವಿಕಸನಗೊಂಡಿದೆ ಮತ್ತು ನಂತರ ದೇವರು ವಿಕಾಸದ ಈ ಉತ್ಪನ್ನದೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದನು ಎಂದು ಹೇಳುತ್ತಾರೆ. ಆದಾಗ್ಯೂ ಯಾವುದೇ ರೀತಿಯ ವಿಕಾಸವಾದದ ಸಿದ್ಧಾಂತವು ಮಾನವ ಭಾಷೆ, ಮಾನವ ಆತ್ಮಸಾಕ್ಷಿ ಮತ್ತು ಮಾನವ ವ್ಯಕ್ತಿಕತೆಯನ್ನು ವಿವರಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಇವು ವಿಕಾಸವಾದವು ಸ್ವಲ್ಪ ಕಷ್ಟಪಡುವ 3 ವಿಷಯಗಳು. ಮನುಷ್ಯನ ಮೂಳೆಗಳನ್ನು ತೆಗೆದುಕೊಂಡು ಅವುಗಳನ್ನು ಕೆಲವು ಮಾನವ ಹೋಲುವ ಪ್ರಾಣಿಗಳ, ಬಹುಶಃ ಮಂಗ ಅಥವಾ ಕುದುರೆಯ ಮೂಳೆಗಳಿಗೆ ಹೋಲಿಸುವುದು ಬಹಳ ಸುಲಭ. ಗಮನಾರ್ಹ ಹೋಲಿಕೆ ಇದೆ ಎಂದು ನನಗೆ ಖಚಿತವಾಗಿದೆ, ಆದರೂ ವಿಶಾಲವಾದ ವ್ಯತ್ಯಾಸವೂ ಇದೆ. ನಾವು ಮನುಷ್ಯನಾಗಿ ಚಲಿಸುವ ಅದೇ ಪರಿಸರದಲ್ಲಿ ಈ ಜೀವಿಗಳು ಚಲಿಸಬೇಕಾಗಿರುವುದರಿಂದ ಒಂದು ನಿರ್ದಿಷ್ಟ ಹೋಲಿಕೆ ಇರುತ್ತದೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಪ್ರಿಯರೇ, ಸ್ವಾಭಾವಿಕವಾಗಿ ಅಡಿಗಟ್ಟು ಅಥವಾ ಆಧಾರದ ಚೌಕಟ್ಟು ಒಂದೇ ಆಗಿರಬೇಕು. ಉದಾಹರಣೆಗೆ, ಫೋರ್ಡ್ ಆಟೋಮೊಬೈಲ್ನ ಅಡಿಗಟ್ಟು ಮತ್ತು ಚೆವರ್ಲೆಟ್ ಆಟೋಮೊಬೈಲ್ನ ಅಡಿಗಟ್ಟಿನ ನಡುವೆ
ಬಹಳ ಗಮನಾರ್ಹ ಹೋಲಿಕೆ ಇದೆ. ಆದರೆ ನೀವು ಅದನ್ನು ಫೋರ್ಡ್ ಮೋಟಾರ್ ಕಂಪನಿ ಅಥವಾ ಜನರಲ್ ಮೋಟಾರ್ಸ್ಗೆ ಹೇಳದಿರುವುದು ಉತ್ತಮ. ಅವೆರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಆದರೆ ನೀವು ಅಡಿಗಟ್ಟನ್ನು ನೋಡಿದಾಗ ಬಹಳ ಗಮನಾರ್ಹ ಹೋಲಿಕೆಯನ್ನು ಕಾಣುತ್ತೀರಿ. ನೀವು ಒಂದು ಮೂಲೆಯಲ್ಲಿ ಒಂದರಂತೆ 4 ಚಕ್ರಗಳನ್ನು ಹಾಕಬಹುದಾದ ಒಂದು ನಿರ್ದಿಷ್ಟ ವಸ್ತುವಿನೊಂದಿಗೆ ಪ್ರಾರಂಭಿಸಬೇಕು ಮತ್ತು ಅದು ಒಂದು ನಿರ್ದಿಷ್ಟ ಮಟ್ಟಿಗೆ ಆಯತಾಕಾರವಾಗಿರಬೇಕು. ಏಕೆಂದರೆ ಫೋರ್ಡ್ ಮತ್ತು ಚೆವರ್ಲೆಟ್ ಎರಡೂ ಸಂಜೆ 5 ಗಂಟೆಗೆ ಫ್ರೀವೇಯಲ್ಲಿ ಸಿಲುಕಿಕೊಳ್ಳಲಿವೆ. ಒಂದು ಕಾರು ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಬೇಕು ಮತ್ತು ಅದನ್ನು ಚಲಿಸಲು ಒಂದು ಮೋಟಾರ್ ಇರಬೇಕು. ಆದ್ದರಿಂದ ಅದಕ್ಕೆ ಹೋಲಿಕೆ ಇರುತ್ತದೆ. ಆದರೆ ಅವು ಒಂದೇ ಕಾರ್ಖಾನೆಯಿಂದ ಬಂದಿವೆ ಎಂದರ್ಥವಲ್ಲ. ಮನುಷ್ಯ ಮತ್ತು ಇತರ ಜೀವಿಗಳ ನಡುವಿನ ಹೋಲಿಕೆಯ ಬಗ್ಗೆ ಅಂತಹ ಉತ್ಪ್ರೇಕ್ಷೆಯನ್ನು ಮಾಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ಮನುಷ್ಯನು ಒಂದು ವಿಭಿನ್ನ ಜೀವಿ. ದೇವರು ಅವನ ಉಸಿರಾಟದ ಸ್ಥಳಗಳಲ್ಲಿ ಜೀವಶ್ವಾಸವನ್ನು ಊದಿದನು ಮತ್ತು ಮನುಷ್ಯನು ಜೀವವುಳ್ಳ ಆತ್ಮನಾದನು. ಮನುಷ್ಯನು ವಿಚಿತ್ರವಾಗಿ ಮತ್ತು ಅದ್ಭುತವಾಗಿ ಮಾಡಲ್ಪಟ್ಟಿದ್ದಾನೆ. ಕೀರ್ತನೆಗಳು 139 13ನೇ ವಚನದಿಂದ 18ನೇ ವಚನದವರೆಗೆ ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ: ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವೂ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತಲೂ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ ಎಂಬುದಾಗಿ. ಪ್ರಿಯರೇ, ಇದು ನಾವು ನೆನಪಿನಲ್ಲಿ ಇಡಬೇಕಾದ ವಿಷಯವಾಗಿದೆ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಏದೆನ್ ಉದ್ಯಾನವನವು ನಿರ್ದಿಷ್ಟವಾಗಿ ಯಾವ ಸ್ಥಳದಲ್ಲಿ ಇರುವುದೆಂದು ನನಗೆ ತಿಳಿದಿರುವುದಿಲ್ಲ. ಆದರೆ ಹೇಗೋ ಅದು ಟೈಗ್ರಿಸ್ ಮತ್ತು ಯುಪ್ರಟೀಸ್ ಕಣಿವೆಯಲ್ಲಿ ಎಲ್ಲೋ ಇದೆ ಎಂಬುದರ ಕುರಿತು ನಾನು ಹೇಳಬಹುದು. ಅಥವಾ ಬಹುಶಃ ಆ ಇಡೀ ಕಣಿವೆಯೇ ಆ ಉದ್ಯಾನವನವಾಗಿರಬಹುದು. ಮೂಲತಃ ಆ ಇಡೀ ಕಣಿವೆಯು ಬಹು ಫಲವತ್ತಾದ ಸ್ಥಳವಾಗಿತ್ತು ಮತ್ತು ಇಂದಿಗೂ ಸಹ ಅದು ಹಾಗೆಯೇ ಇರುತ್ತದೆ. ಅದು ಫಲವತ್ತಾದ ಅರ್ಧಚಂದ್ರಾಕೃತಿಯ ಭಾಗವಾಗಿರುತ್ತದೆ. ಒಂದಾನೊಂದು ಕಾಲದಲ್ಲಿ ಆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜನರು ಯಾವ ಬಿತ್ತನೆಯ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ಅವರು ಬರೀ ಕೊಯ್ಲಿನ ಕೆಲಸವನ್ನು ಮಾಡುತ್ತಿದ್ದರು. ಮುಂದೊಂದು ದಿನ ಬಹುಶಃ ಇದೇ ಪ್ರದೇಶವು ಭೂಮಿಯ ಅತಿ ಮಧ್ಯಭಾಗವಾಗಬಹುದು ಎಂದು ಅನಿಸುತ್ತದೆ. ಪ್ರಿಯರೇ, ಕೀರ್ತನೆಗಳು 104 24ನೇ ವಚನದಿಂದ 35ನೇ ವಚನದವರೆಗೆ ಓದುವಾಗ ನಾವು ತಿಳಿದುಕೊಳ್ಳುತ್ತೇವೆ ಏನೆಂದರೆ, ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ. ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಇಗೋ, ಬಹು ವಿಶಾಲವಾದ ಸಮುದ್ರವು, ಅದರೊಳಗೆ ಲೆಕ್ಕವಿಲ್ಲದಷ್ಟು ಸಣ್ಣ ದೊಡ್ಡ ಜೀವಜಂತುಗಳು ಚಲಿಸುತ್ತಿರುತ್ತವೆ. ಅದರಲ್ಲಿ ಹಡಗುಗಳೂ ಸಂಚರಿಸುತ್ತವೆ. ನೀನು ಉಂಟು ಮಾಡಿದ ಲಿವ್ಯಾತಾನವು ಅದರಲ್ಲಿ ಆಡುತ್ತದೆ. ಇವೆಲ್ಲವೂ ಹೊತ್ತು ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ. ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ನೀನು ವಿಮುಖನಾಗಲು ತಲ್ಲಣಿಸುತ್ತವೆ. ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ಅವು ಸತ್ತು ತಿರುಗಿ ಮಣ್ಣಿಗೆ ಸೇರುತ್ತವೆ. ನೀನು ಜೀವಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ. ಭೂಮಿಯನ್ನು ನೂತನ ಪಡಿಸುತ್ತಿರುತ್ತಿ. ಯೆಹೋವನ ಮಹಿಮೆಯು ಸದಾಕಾಲವೂ ಇರಲಿ. ಯೆಹೋವನಿಗೆ
ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ. ಆತನು ದೃಷ್ಟಿಸಿದ ಮಾತ್ರದಿಂದಲೇ ಭೂಮಿಯು ಕಂಪಿಸುತ್ತದೆ, ಮುಟ್ಟುತ್ತಲೇ ಪರ್ವತಗಳು ಹೊಗೆಹಾಯುತ್ತವೆ. ನಾನು ಬದುಕಿರುವವರೆಗೂ ಯೆಹೋವನನ್ನು ಕೀರ್ತಿಸುತ್ತಿರುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಧ್ಯಾನಿಸುತ್ತಿರುವೆನು. ನನ್ನ ಧ್ಯಾನದಿಂದಲೇ ಆತನಿಗೆ ಮೆಚ್ಚುಗೆಯಾಗಲಿ. ನಾನಾದರೂ ಯೆಹೋವನಲ್ಲಿ ಆನಂದಿಸುವೆನು. ಪಾಪಾತ್ಮರು ಭೂಲೋಕದಲ್ಲಿ ಮುಗಿದು ಹೋಗಲಿ, ದುಷ್ಟರು ನಿರ್ಮೂಲವಾಗಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯಾಹುವಿಗೆ ಸ್ತೋತ್ರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಕೂಡ ಕೀರ್ತನೆಗಾರನೊಂದಿಗೆ ದೇವರ ಸೃಷ್ಟಿಯಲ್ಲಿ ಆನಂದ ಪಡುತ್ತಾ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ಆತನನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿದ್ದಿ. ನೀನು ನಮ್ಮನ್ನು ಸೃಷ್ಟಿ ಮಾಡಿದ್ದಿ, ನಮಗೆ ಜೀವ ಶ್ವಾಸವನ್ನು ಊದಿದ್ದಿ. ನಾವು ನಿನ್ನಲ್ಲಿ ಇದ್ದುಕೊಂಡು ಜೀವಿಸಬೇಕು ಎಂಬುದಾಗಿ ನಿನ್ನ ವಾಕ್ಯವನ್ನು ಕೊಟ್ಟಿದ್ದಿ, ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟಿದ್ದಿ. ಆದ್ದರಿಂದ ಅನುದಿನವೂ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಕೃಪೆಯನ್ನು ಹೇರಳವಾಗಿ ಸುರಿಸು. ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಕೊಟ್ಟು ಅವರು ನಿನ್ನಲ್ಲಿ ಸಂತೋಷ ಪಡುತ್ತಾ ನಡೆಯುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ, ಆಮೆನ್. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದದಕ್ಕಾಗಿ ಪ್ರೀತಿಯ ವಂದನೆಗಳು. 2ನೆಯ ಅಧ್ಯಾಯದಲ್ಲಿ ಸಬ್ಬತ್ ದಿನದ ಬಗ್ಗೆಯೂ 1ನೆಯ ಅಧ್ಯಾಯದಲ್ಲಿ ವಿವರಿಸಿದ ಸೃಷ್ಟಿಯ ಬಗ್ಗೆಯೂ ವಿವರಣೆಯನ್ನು ದೇವರು ಪುನಃ ವಿವರಿಸಿದ್ದಾನೆ. ಇದರಿಂದ ನಾವು ನಮ್ಮ ಸೃಷ್ಟಿ, ದೇವರ ಉದ್ದೇಶ ಎಲ್ಲವನ್ನು ಆಳವಾಗಿ ತಿಳಿದುಕೊಳ್ಳಲು ಸಹಾಯವಾಗಿದೆ. ಆದುದರಿಂದ ದೇವರ ದೃಷ್ಟಿಯಲ್ಲಿ ಕ್ರಮಬದ್ಧವಾದ ಜೀವಿತವನ್ನು ನಾವು ಮಾಡೋಣ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನಿಮ್ಮ ಪ್ರಿಯರಿಗೂ ಪರಿಚಯಪಡಿಸಿರಿ, ಸೇವೆಗಾಗಿ ಪ್ರಾರ್ಥಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.